ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಬಂದು ಎಷ್ಟು 4:15 ಬೆಳಗ್ಗೆ ಅಲಾರಾಮ್ ಇಟ್ಟಿದ್ದಾಯಿತು. 4:15 ಅಲಾರಾಮ್ ಇಟ್ಟು ಆಫ್ ಮಾಡಿ 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 ಎದ್ದೇಳೋಷ್ಟೊತ್ತಿಗೆ 5:30 ಆಗೋಯ್ತು. 5:30 ಎದ್ದು ಒಂದು 10 ಮಿನಿಟ್ಸ್ ಫೋನ್ ನೋಡಿ ಅದು ಇದು ಸ್ವಲ್ಪ ನ್ಯೂಸ್ ಗೀಸ್ ಎಲ್ಲ ನೋಡಿಬಿಟ್ಟು ಸ್ನಾನಕ್ಕೆ ಹೋಗೋಣ. ಹೆಂಗಿದ್ರು ನಿನ್ನೆ ಆ್ಯಕ್ಚುಲಿ ನಾನು ಹೋದಾಗ ಒಂದು ಸ್ವಲ್ಪ ಹೊತ್ತು ಲೇಟ್ ಆಗಿತ್ತು. ಆ್ಯಂಡ್ ಅಲ್ಲಿ ರಿಪೋರ್ಟಿಗೆ ಕರ್ಕೊಂಡು ಹೋಗೋರು ಬಂದಿದ್ದು ಕೂಡ ಲೇಟ್ ಆಯ್ತಲ್ಲ. ಸೊ ಇವತ್ತು ಹಾಗೆ ಆಗುತ್ತೆ ಅಂದ್ಕೊಂಡು ಆರಾಮಾಗಿ ಸ್ನಾನಕ್ಕೆ ಹೋಗ್ಬಿಟ್ಟು ಎಷ್ಟು ಅಲ್ಲಿ 7:12 ಅಷ್ಟೊತ್ತಿಗೆ ನಾನು ಆಫೀಸಲ್ಲಿ ಇದ್ಕೊಂಡು ಹೋಗಿ ಇನ್ನೇನು ಅಲ್ಲಿ ಒಬ್ಬರು ಮೇಡಮ್ ಇರ್ತಾರೆ. ಮೇಡಮ್ ಹತ್ರ ಮಾತಾಡಿಕೊಂಡು ಮ್ಯಾಮ್ ಇವತ್ತು ನಂದು ರಿಪೋರ್ಟಿಂಗ್ ಇದೆ ಅಂತ ಅಂದೆ. ಸರಿ ಕೂತ್ಕೊಳ್ಳಿ ಬರ್ತಾರೆ ಅಂತ ಅಂದರು. ಸೊ ಹಂಗೆ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಕೂತ್ಕೊಂಡು 7:45 ಸಿಸ್ಟಮ್ ಕುಟ್ಟುತ್ತಾನೆ ಇದ್ದೀನಿ. ಅದಾದಮೇಲೆ ಅಲ್ಲಿ ಒಬ್ಬರು ಅಂದರೆ ರಿಪೋರ್ಟಿಂಗ್ ಇನ್ಚಾರ್ಜ್ ತೊಗೊಂಡಿರುವಂತಹ ಸರ್ನ ಮಾತಾಡಿಸ್ದೆ. ಅವ್ರು ಹೇಳಿದರು ಆಲ್ರೆಡಿ 7ಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಅಯ್ಯೋ ಹೋಗ್ಬಿಟ್ಟಿದಾರ, ಅಲ್ಲಿವರೆಗೂ ಏನು ಮಾಡೋದು ಅಂತ ಅಂದ್ಕೊಂಡೆ. ಆಮೇಲೆ ಅವ್ರು ಹೇಳಿದರು ಇಲ್ಲ 10 ಗಂಟೆಗೆ ಹೋಗಿ 10 ಗಂಟೆಗೆ ಬರ್ತಾರೆ ಅಂತಂದರು. ಸೊ ಅಲ್ಲಿವರೆಗೂ ಟೈಪ್ ಮಾಡ್ತಾನೆ ಇದ್ದೆ. ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಇಡ್ಲಿ ವಡೆ ತಿನ್ಕೊಂಡು ಮತ್ತೆ ಆಫೀಸ್ ಹತ್ರ ಬಂದು 10 ಗಂಟೆ ಅಷ್ಟು 10 ಅಲ್ಲ ಆ್ಯಕ್ಚುಲಿ 10 ಗಂಟೆಗೆ ಅಂತ ಅಂದರು. ಆಮೇಲೆ ಮ್ಯಾಮ್ ಬಂದಿದ್ದೆ 11:15 ಆಯಿತು. ಸೊ ಅಲ್ಲಿಂದ ಮತ್ತೆ ಹೊರಟು ಸೀದಾ ಎಲ್ಲಿಗೆ ಹೋಗಿದ್ದು ಅಂದರೆ ಇವತ್ತು ಫ್ರೀಡಮ್ ಪಾರ್ಕಿಗೆ ಹೋಗಿದ್ವಿ. ಫ್ರೀಡಮ್ ಪಾರ್ಕಿಗೆ ಯಾಕೆ ಹೋಗಿದ್ದು ಅಂದರೆ ಅಲ್ಲಿ ರಸ್ತೆ ಬದಿ ವ್ಯಾಪಾರಿಗಳ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಪ್ರೊಟೆಸ್ಟ್ ಯಾಕೆ ನಡೀತಿದೆ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದು ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಏನು ನಿರ್ಧಾರನಪ್ಪ ಅಂದರೆ ಫುಟ್ಪಾತ್ ಮೇಲೆ ಇರುವಂತಹ ಅಂಗಡಿಗಳನ್ನೆಲ್ಲ ತೆರವುಗೊಳಿಸ್ತಿದೆ. ಅದರಲ್ಲೂ ಯಾರ್ಯಾರಿಗೆ ಅಂದರೆ ಯಾರ್ಯಾರ್ದು ID ಕಾರ್ಡ್ ಇಲ್ಲ ಆ ಎಲ್ಲ ಶಾಪ್ಗಳನ್ನು ತೆರವುಗೊಳಿಸ್ತಾ ಇದೆ. ಆ್ಯಂಡ್ ಲೈಸೆನ್ಸ್ ಮಾಡಿಸ್ಕೊಂಡವರು ID ಕಾರ್ಡ್ ಇದ್ದವ್ರು ಮಾತ್ರ ಅಲ್ಲಿ ಶಾಪ್ಸ್ಗಳನ್ನ ಬಿಡ್ತಾ ಇದೆ. ಅದನ್ನೂ ಏನಕ್ಕೆ ತೆರವುಗೊಳಿಸ್ತಾ ಇರೋದು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಪಾದಾಚಾರಿಗಳಿಗೆ ಸಮಸ್ಯೆ ಆಗಬಾರ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅನ್ನುವಂತಹ ಒಂದು ಕಾರಣಕ್ಕೆ ಆ ಒಂದು ರೋಡ್ ಸೈಡ್ ಅಂಗಡಿಗಳನ್ನ ತೆರವುಗೊಳಿಸೋದಾಗಿರ್ಬೋದು, ಅಥವಾ ರಸ್ತೆ ಬದಿ ಅಕ್ರಮವಾಗಿ ಮನೆ ಕಟ್ಕೊಂಡವ್ರನ್ನ ತೆರವುಗೊಳಿಸೋದಾಗಿರ್ಬೋದು, ಅಥವಾ ಶೆಡ್ಗಳನ್ನ ಹಾಕೊಂಡವ್ರದ್ದಾಗಿರ್ಬೋದು, ಅಥವಾ ಯಾರಾದರೂ ಅಕ್ರಮವಾಗಿ ವಾಣಿಜ್ಯ ವ್ಯಾಪಾರವನ್ನ ಮಾಡ್ತಿರೋರ್ನ ಅಲ್ಲಿಂದ ತೆರವುಗೊಳಿಸೋದು, ಇಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಯಾರು ಲೈಸೆನ್ಸ್ ಇಟ್ಕೊಂಡಿದ್ದಾರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ ರಸ್ತೆ ಬದಿ ವ್ಯಾಪಾರ ಮಾಡ್ತಿರುವಂತಹ ಪ್ರತಿಯೊಬ್ಬರು ಬಡವರೇ. ಆ ವ್ಯಾಪಾರವನ್ನ ನಂಬಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ, ತಮ್ಮ ಜೀವನದ ನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ, ತಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ, ತಮ್ಮ ಕುಟುಂಬವನ್ನ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೆ. ತಮ್ಮ ಮಕ್ಕಳ ಫೀಸ್ ಆಗಿರ್ಬೋದು, ತನ್ನ ಖರ್ಚು ವೆಚ್ಚ ಆಗಿರ್ಬೋದು, ತನ್ನ ಕುಟುಂಬಕ್ಕೆ ಮಾತ್ರೆಗಳಾಗಿರ್ಬೋದು, ಎಲ್ಲವನ್ನ ಆ ಒಂದು ವ್ಯಾಪಾರದಿಂದನೇ ಅವರ ಜೀವನ ಮುಂದೆ ಹೋಗ್ಬೇಕಾಗಿರುತ್ತೆ. ಆ್ಯಂಡ್ ಅದೇ ವ್ಯಾಪಾರದಿಂದನೇ ಅವರ ಜೀವನ ಸಾಗಬೇಕಾಗಿರುತ್ತೆ. ಇವತ್ತು ಆ ರಸ್ತೆ ಬದಿ ಶಾಪ್ ಹಾಕ್ದವ್ರದ್ದು ಪ್ರಾಬ್ಲಮ್ ಅಂತ ಹೇಳಬೇಕಾ, ಅಥವಾ ಆ ರಸ್ತೆ ಬದಿ ಓಡಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳುವಂತಹ ಸಾರ್ವಜನಿಕರದ್ದು ತೊಂದರೆ ಅಂತ ಹೇಳಬೇಕಾ, ನಿಜವಾಗ್ಲೂ ಗೊತ್ತಾಗಲ್ಲ. ಈ ಕಡೆ ರಸ್ತೆ ಬದಿ ವ್ಯಾಪಾರಿಗಳೇನಿರ್ತಾರೆ ಅವರು ಜೀವನ ಕಟ್ಕೊಳ್ಳೋಕ್ಕೋಸ್ಕರ ಅಂಗಡಿ ಹಾಕೊಂಡಿರ್ತಾರೆ. ಅದೇ ಕಾಲ್ನಡಿಗೆಯಲ್ಲಿ ಓಡಾಡುವಂಥವ್ರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜೀವನ ಕಟ್ಕೊಳ್ಳೋಕ್ಕೋ ಅಥವಾ ಮನೆಯನ್ನು ತಲುಪೋದಕ್ಕೋ ಇಂಥ ವಿಚಾರಗಳಿಗೆ ಹೋಗ್ತಾ ಇರ್ತಾರೆ. ಅದೇ ರಸ್ತೆಯಲ್ಲೇ ತಮ್ಮ ಜೀವನ ನಿರ್ವಹಣೆಗೆ ಈ ಕಡೆ ರಸ್ತೆ ಬದಿ ವ್ಯಾಪಾರಿಗಳು ಅವರು ಕೂಡ ಜೀವನ ಕಟ್ಕೊಳ್ಳೋರೆ. ಅದೇ ರಸ್ತೆ ಮಧ್ಯೆ ಹೋಗುವಂತಹ ಗಾಡಿಯಲ್ಲಿ ಯಾರ್ಯಾರೆಲ್ಲ ಹೋಗ್ತಾರೆ ಅವರು ಕೂಡ ಜೀವನ ಕಟ್ಕೊಳ್ಳೋಕೆ ಹೋಗ್ತಾ ಇರೋವಂಥವ್ರು. ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗುವಂತಹ ವ್ಯಕ್ತಿಗಳು ಏನೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತಾರೆ. ಆಯ್ತಾ, ಇಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರೇ. ಇದರಲ್ಲಿ ಯಾರು ಮೇಲೆ ಕೆಳಗೆ ಅಂತ ಹೇಳಕ್ಕೆ ಬರಲ್ಲ. ಆದರೆ ರಸ್ತೆ ಮೇಲೆ ಕಾರ್ಗಳಲ್ಲಿ ಹೋಗುವಂತಹ ವ್ಯಕ್ತಿ ಸ್ವಲ್ಪ ಶ್ರೀಮಂತ ಆಗಿರ್ಬೋದು, ಅಥವಾ ಮಧ್ಯಮ ವರ್ಗದವನಾಗಿರ್ಬೋದು, ಅಥವಾ ತನ್ನ ಜೀವನ ನಿರ್ವಹಣೆಯನ್ನ ಉತ್ತಮ ಮಟ್ಟದಲ್ಲಿ ತಲುಪಿಸ್ಕೊಂಡವನಾಗಿರ್ಬೋದು. ಅದೇ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಿರುವಂತಹವನು ಬಡತನದಲ್ಲೇ ಮುಳುಗಿರ್ಬೋದು, ಅಥವಾ ಬಡತನದ ಬೇಗೆಯಲ್ಲಿ ಬೇಯ್ತಾ ಇರ್ಬೋದು. ಆ ಬಡತನದ ನಿರ್ವಹಣೆಗೋಸ್ಕರ ಆ ಒಂದು ಅಂಗಡಿಯನ್ನ ಹಾಕೊಂಡಿರ್ಬೋದು. ಇಲ್ಲಿ ಬಡವ ಶ್ರೀಮಂತ ಅನ್ನುವಂತಹ ಎರಡು ವರ್ಗದ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಇವರು ಜೀವನ ಮಾಡೋಕ್ಕೆ ಹಾಕೊಂಡಿರೋದು, ಅವ್ರು ಹೋಗೋದು ಜೀವನ ಮಾಡೋದಕ್ಕೇನೆ. ಆದರೆ ಇವರು ಸಾರ್ವಜನಿಕರೇ, ಅವರು ಸಾರ್ವಜನಿಕರೇ. ಆಯ್ತಾ, ಇಲ್ಲಿ
ಇವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ರಸ್ತೆ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಪರ್ಯಾಯ ಸ್ಥಳಗಳನ್ನು ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಬಟ್ ಲೈಸೆನ್ಸ್ ಇಲ್ದವ್ರದ್ದು ಕಷ್ಟ ಆಗುತ್ತೆ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಇದೇ ಒಂದು ವಿಚಾರವಾಗಿ ಸೇಫ್ ಬೆಂಗಳೂರು ಅಭಿಯಾನ ಅನ್ನುವಂತಹ ಒಂದು ಯೋಜನೆಯನ್ನು ಇವಾಗ ಸರ್ಕಾರ ಕೈಗೊಂಡಿರುವಂಥದ್ದು. ಏನು ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವ ಯಾರಿದ್ದಾರೆ ಅಥವಾ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಏನಿದ್ದಾರೆ ಅವರು ಕೈಗೊಂಡಿರುವಂತಹ ಈ ಒಂದು ನಿರ್ಧಾರ, ಇದ್ರ ವಿರುದ್ಧವಾಗಿ ಜನ ತೀವ್ರವಾಗಿ ಆಕ್ರೋಶಕ್ಕೆದ್ದೇಳ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಆವೇಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವಾಗ ಸರ್ಕಾರ ಹಾಗೆ ಈ ಬೆಂಗಳೂರು ಪ್ರಾಧಿಕಾರದಲ್ಲಿ ಏನಿದೆ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಯೋಜನೆಯ ಒಂದು ಏನು ಸಚಿವರಾಗಿದ್ದಾರೆ ಆ ಕೃಷ್ಣ ಬೈರೇಗೌಡರು ವಿರುದ್ಧವಾಗಿ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ. ಓಕೆ, ಇದ್ರ ವಿಚಾರವನ್ನ ಇಲ್ಲಿಗೆ ಇದು ಮಾಡಿಕೊಂಡು ಅದೇ ಪ್ಲೇಸಲ್ಲಿ ಇನ್ನೂ ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು. ಅಂದರೆ ಯಾವುದಂದ್ರೆ ವಿದ್ಯಾರ್ಥಿಗಳದ್ದು ನೀಟ್ ಎಕ್ಸಾಮ್ ಕುರಿತಂತೆ ಒಬ್ಬ ವ್ಯಕ್ತಿ ಕೇಳೋನಿಲ್ಲ. ಅಲ್ಲಿ ನೀಟ್ ಎಕ್ಸಾಮಿಂದ ಅಷ್ಟೆಲ್ಲ ಅಕ್ರಮವಾಗಿ ಸುಮಾರಲ್ಲಿ ಒಂದು 7 ರಿಂದ 8 ವಿದ್ಯಾರ್ಥಿಗಳಿದ್ರು. ಯಾರೊಬ್ರು ಕೇಳೋರಿಲ್ಲ. ಪಾಪ ಅವರೊಂದು ಬ್ಲೂ ಕಲರ್ ಶೆಡ್ ತರ ಹಾಕೊಂಡು ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ. ಯಾವನೊಬ್ಬ ಹೋಗಿ ಅಲ್ಲಿ ಮೂಸ್ತಾ ಇಲ್ಲ. ಅಂದ್ರೆ ನಮ್ಮ ಎಜುಕೇಶನ್ ವ್ಯವಸ್ಥೆ ಎಲ್ಲಿದೆ, ನಮ್ಮ ರಾಜಕಾರಣಿಗಳು ಏನ್ ಮಾಡ್ಕೋತೀರಿ ನಮಗೆ ಏನಾಗಬೇಕು ಅನ್ನೋ ರೀತಿ ವರ್ತಿಸಕ್ಕೆ ಆರಂಭ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಅವ್ರನ್ನ ಯಾರು ಗಣ್ಣಲ್ಲಿ ಕಿಸ್ತು ನೋಡ್ತಾ ಇಲ್ಲ ವಿದ್ಯಾರ್ಥಿಗಳನ್ನ. ಅವರಿಗದು ಮ್ಯಾಟರೇ ಅಲ್ಲ. ಸೊ ಆಯ್ತಾ, ಆ ಫ್ರೀಡಮ್ ಪಾರ್ಕಲ್ಲೇ ಒಂದು ಏನು ರಸ್ತೆ ಬದಿ ವ್ಯಾಪಾರಿಗಳದ್ದು ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು. ಈ ಕಡೆ ನೀಟ್ ಎಕ್ಸಾಮ್ ಏನಿದಾಗಿತ್ತು ಆ ವಿದ್ಯಾರ್ಥಿಗಳದ್ದು ಒಂದು ಪ್ರೊಟೆಸ್ಟ್ ನಡೀತಾ ಇತ್ತು. ಇದು ಮುಗಿಸ್ಕೊಂಡು ನಾವು ಹೋಗಿದ್ದು ಆರೋಗ್ಯ ಸೌಧಕ್ಕೆ. ಆರೋಗ್ಯ ಸೌಧದಲ್ಲಿ ಯಾರು ಆಯುಕ್ತರೇನಿದ್ದಾರೆ ಅಂದರೆ ಗುರುದತ್ ಹೆಗಡೆ ಅವರೇನಿದ್ದಾರೆ ಅವರನ್ನ ಮೀಟ್ ಮಾಡಿ ಪ್ರೆಸೆಂಟ್ ಹೆಲ್ತ್ ಕಂಡೀಷನ್ಸ್ ನಮ್ಮ ರಾಜ್ಯಾದ್ಯಂತ ಅಂದರೆ ಡೆಂಗ್ಯೂ ಹೆಲ್ತ್ ಕಂಡೀಷನ್ಸ್ ಹೆಂಗಿದೆ ಅಂತ ಒಂದಷ್ಟು ವಿಚಾರಗಳು ಕೇಳಿದ್ದಾಗಿರ್ಬೋದು, ಅಥವಾ ಹೆಲ್ತ್ ರಿಲೇಟೆಡ್ ಏನು ಅಪ್ಡೇಟ್ಸ್ ಇದೆ, ಅಥವಾ ಇದರಲ್ಲಿ ಏನೇನು ಹೊಸ ಯೋಜನೆಗಳನ್ನ ಕೈಗೊಳ್ತಾ ಇದ್ದಾರೆ, ಏನೇನು ಹೊಸ ವಿಚಾರ ಆಲೋಚನೆಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ, ಏನೇನು ಹೊಸ ಯಂತ್ರಗಳನ್ನ ಆಸ್ಪತ್ರೆಗೆ ಕೊಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅಥವಾ ಹೊಸ ಡೆವಲಪ್ಮೆಂಟ್ ಏನಿದೆ ಅನ್ನೋವಂಥದ್ದನ್ನ ನೋಡಿ ಒಂದಷ್ಟು ವಿಚಾರಗಳನ್ನ ಅವ್ರ ಹತ್ರ ತಿಳ್ಕೊಳಕ್ಕಂತ ಹೋಗಿದ್ದಾಯ್ತು. ಸೊ ಅಲ್ಲಿ ಒಂದು ವಿಚಾರ ಗೊತ್ತಾಗಿದ್ದೇನಪ್ಪ ಅಂದ್ರೆ 2024ರಲ್ಲಿ ಹತ್ತತ್ರ ಒಂದು 3,500 ಡೆಂಗ್ಯೂ ಕೇಸ್ ಇತ್ತು. 2025ರಲ್ಲಿ ಅದು 2,200ಕ್ಕೆ ಇಳಿತು. ಅಂಡ್ ಪ್ರಸ್ತುತದಲ್ಲಿ 1,300ಕ್ಕೆ ಇಳಿದಿದೆ ಅಂತ ಹೇಳಿದ್ರು. ಅಂಡ್ ಇದಕ್ಕೆ ಒಂದಷ್ಟು ಜಾಗೃತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅದೇನೆಲ್ಲ ಕೈಗೊಂಡಿದಾರಪ್ಪ ಅಂತ ಅಂದ್ರೆ ಈಗ ಯಾರ್ಯಾರು ಒಂದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು ಅಂತ ಅಲ್ಲಿರುವಂತಹ ಸೈನ್ಸ್ ಟೀಚರ್ಗೆ ಆ ಒಂದು ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದಾಗಿರ್ಬೋದು, ಅವ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವಂಥದ್ದಾಗಿರ್ಬೋದು, ಅಥವಾ ಆ ವಿದ್ಯಾರ್ಥಿಗಳು ಹೋಗಿ ಆ ಗ್ರಾಮೀಣ ಪ್ರದೇಶ ಆಗಿರ್ಬೋದು, ನಗರ ಪ್ರದೇಶಗಳಾಗಿರ್ಬೋದು ಅಲ್ಲಿ ಒಂದು ಏನಾದರೂ ಅಭಿಯಾನಗಳನ್ನ ಮಾಡುವಂಥದ್ದು, ಅಥವಾ ಏನಾದರೂ ಒಂದು ನಾಟಕಗಳನ್ನ ಮಾಡುವಂಥದ್ದು, ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನ ಮಾಡೋದು. ಜೊತೆಗೆ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಇವರೆಲ್ಲರ ಮುಖಾಂತರ, ಇವರೆಲ್ಲರ ಒಂದು ಪ್ರೋತ್ಸಾಹದೊಂದಿಗೆ, ಇವರೆಲ್ಲರ ಸಹಯೋಗದೊಂದಿಗೆ ಡೆಂಗ್ಯೂ ನಿಯಂತ್ರಣ ಮಾಡುವಂಥದ್ದನ್ನ ಡೆಂಗ್ಯೂವನ್ನು ಒಂದಷ್ಟು ಮಟ್ಟಿಗೆ ನಿಯಂತ್ರಣ ಮಾಡಿದ್ದಾರೆ ಅನ್ನೋದು ಇವತ್ತು ಗೊತ್ತಾಯಿತು. ಆ್ಯಂಡ್ ಅಷ್ಟೆಲ್ಲ ಆದಮೇಲೆ ಇನ್ನೇನು ಮುಗಿಸ್ಕೊಂಡು ರಿಪೋರ್ಟಿಂಗ್ ಇವತ್ತಿಷ್ಟು ಇದ್ದಿದ್ದು, ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಆಫೀಸಿಗೆ ಬಂದು ಅದರದ್ದೆಲ್ಲ ರಿಪೋರ್ಟ್ ಕೊಟ್ಟು ನಾನಿವತ್ತು ಬಂದಿದ್ದೆ. ಈಗ ಎಷ್ಟು ಲೈಕ್ 7:28 ಆಗಿದೆ. ವಿಡಿಯೋ 9 ಮಿನಿಟ್ಸ್ ಬ್ಯಾಕ್ ಹೋಗ್ತಾ ಇದೆ. ಸೊ ಅಲ್ಲಿಗೆ ನಾನು ಬಂದ ತಕ್ಷಣ ಮೊಬೈಲ್ ಆನ್ ಮಾಡಿದೆ ಆಯಿತು. 10 ಮಿನಿಟ್ಸ್ ಬ್ಯಾಕ್ ಅಂದರೆ 7:18 or 17 ಸಮಥಿಂಗ್ ಅಷ್ಟೊತ್ತಿಗೆ ಬಂದಿದ್ದಾಯಿತು. ನಾನು ಅಲ್ಲಿ ಆಫೀಸ್ ಬಿಟ್ಟಿದ್ದು ಐ ಥಿಂಕ್ 6:55 ಅಷ್ಟೊತ್ತಾಗಿತ್ತು. ಸೊ ಅಷ್ಟೊತ್ತಿಗೆ ನಾನು ಆಫೀಸ್ ಬಿಟ್ಟು ರೂಮಿಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಬಂದ ತಕ್ಷಣ ವಿಡಿಯೋ ಮಾಡೋಕ್ಕಂತ ನಿಂತ್ಕೊಂಡೆ. ಸೊ ಇದಾಯಿತು ನನ್ನ ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ಆಗಿರ್ಬೋದು ಅಥವಾ ಇನ್ನಷ್ಟು ವಿಡಿಯೋಗಳಿಗಾಗಿ ವೀಕ್ಷಿಸಿ ಮೇಘನಾ ಯು ಶಂಕರಘಟ್ಟ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಿರಲ್ಲ, ಲೈಕ್ ಮಾಡ್ತಿದ್ದೀರಾ,
ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಬಾಯ್, ಚೆಕ್, ಲವ್ ಯು ಆಲ್. Wow. ಶಿವಮೊಗ್ಗದಲ್ಲಿ ಸುಮಾರು ಜನ ಇದ್ದಾರೆ. ಫೇಸ್ಬುಕ್ಕು ಬಂದಿರುವ ಅಧಿಕಾರಿಗಳು ಪತ್ರಿಕೆಯವರೆಲ್ಲ ಬಂದಿದ್ದಾರೆ. ನೀವು ಒಬ್ಬೊಬ್ಬರಾಗಿ ಯಾರಾದರೂ ಮಾತಾಡಿದ್ರೆ ಉಳಿದಂತ